ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪೇಪರ್ ಪೋಹ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಸಾಸಿವೆ, ಶೇಂಗಾ, ಪುಟಾಣಿ ಬೇಳೆ ಎಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳಿ ಫಸ್ಟೇ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಶೇಂಗಾ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡಿ. ಅವು ಚೆನ್ನಾಗಿ ಫ್ರೈ ಆದಮೇಲೆ ಅವನ್ನ ತೆಗೆದಿಟ್ಕೊಳ್ಳಿ. ತೆಗೆದಾದ್ಮೇಲೆ ನೆಕ್ಸ್ಟು ಪುಟಾಣಿನ ಹಾಕ್ಕೊಳ್ಳಿ. ಪುಟಾಣಿ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡಿ. ನೆಕ್ಸ್ಟ್ ಆದಮೇಲೆ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ. ಅದಾದಮೇಲೆ ಸಾಸಿವೆ ಎಲ್ಲ ಫ್ರೈ ಆದ ತಕ್ಷಣ ಅರಿಶಿನ ಹಾಕ್ಕೊಳ್ಳಿ, ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಲಿಸಿ, ಪೇಪರ್ ಪೋಹಾಗೆ ಹಾಕಿ ಕಲಿಸಾದ್ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಬಿಸಿ ಮಾಡಿ. ಅವನು ಸ್ವಲ್ಪ ಕುರು ಅಂದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷ ಬಿಸಿ ಮಾಡಿ. ಸ್ವಲ್ಪ ಬೇಕಂದರೆ ನೀವು ಸಕ್ಕರೆನೂ ಹಾಕೋಬೋದು. ನಾನು ಸ್ಕಿಪ್ ಮಾಡಿದ್ದೀನಿ, ಸೊ ಹಾಗಾಗಿ ಹೇಳಲಿಲ್ಲ. ಸೊ ಮಾಡಿ ನೋಡಿ ಚೆನ್ನಾಗಿದ್ದರೆ